ಬೆಂಗಳೂರು ಶ್ರೀನಿವಾಸಪುರ ಕೋಗಿಲ್ ಕ್ರಾಸ್ನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನು ಸರ್ಕಾರ ಧ್ವಂಸ ಮಾಡಿತ್ತು. ಇದರ ಮೂಲ ಯಾಕೆ ಈ ಧ್ವಂಸ ಮಾಡಿದೆ ಅಂತ ವಿಚಾರವನ್ನು ಮಾಡ್ತಾ ಹೋದರೆ ಈ ಜಾಗ ಏನಿತ್ತು, ಈ ಸ್ಥಳ ಸುಮಾರು 5 ಎಕರೆಗೂ ಹೆಚ್ಚು ಸ್ಥಳ ಬಂದ್ಬಿಟ್ಟು ಬಯೋ ವೇಸ್ಟ್ ಹಾಕೋದಕ್ಕೆ ಅಂತ ಮಾಡಲಾಗಿದ್ದ ಈ ಸ್ಥಳವನ್ನು ಇವರು ಅಕ್ರಮವಾಗಿ ವಾಸ ಮಾಡಿದ್ರು ಅನ್ನೋ ಒಂದು ಕಾರಣ ಕೊಟ್ಟು ಸರ್ಕಾರ ಈಗಾಗಲೇ ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನು ಕೂಡ ಧ್ವಂಸ ಮಾಡಿದ್ರು. ಜೊತೆಗೆ ಇಲ್ಲೇ ಈಗ ನಾವು ಸ್ಥಳದಲ್ಲಿ ಕೂಡ ಇದ್ದೀವಿ. ಸುಮಾರು 200ಕ್ಕೂ ಹೆಚ್ಚು ಮನೆಗಳಿದ್ವು ಇಲ್ಲಿ. ಶನಿವಾರ ರಾತ್ರಿ ಅಂದ್ರೆ 20ನೇ ತಾರೀಕು ಡಿಸೆಂಬರ್ ಬೆಳಗ್ಗೆ ಒಂದು ಸುಮಾರು 4ರಿಂದ 4:15 ಸಮಯದಲ್ಲಿ ಸುಮಾರು 8-10 JCPಗಳು ಬಂದು ಇಲ್ಲಿರ್ತಕ್ಕಂಥ ಮನೆಗಳನ್ನೆಲ್ಲವನ್ನು ತೆರವುಗೊಳಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿ ಸರ್ಕಾರ ಇದನ್ನೆಲ್ಲ ತೆರವುಗೊಳಿಸಿತ್ತು. ಸುಮಾರು 500ಕ್ಕೂ ಹೆಚ್ಚು ಜನರು ಕೂಡ ಇಲ್ಲಿ ವಾಸವಾಗಿದ್ರು ಅಂತ ಇಲ್ಲೇ ಇರ್ತಕ್ಕಂಥ ಸ್ಥಳೀಯರು ಕೂಡ ಹೇಳ್ತಾರೆ. ಆದ್ರೆ ಈಗ ಈ 1 ವಾರ ಕಳೆದ ಬಳಿಕ ಇದಕ್ಕೆ ಒಂದು ರೀತಿಯಾಗಿ ಪೊಲಿಟಿಕಲ್ ಕಾನ್ಸ್ಪಿರಸಿನೋ ಅಥವಾ ಏನೋ ಒಂದು ರೀತಿಯಾಗಿ ಬೇರೆ ರೀತಿಯಾದ ತಿರುವು ಈಗ ಪಡ್ಕೊಳ್ಳೋದಕ್ಕೆ ಪ್ರಾರಂಭವಾಗಿದೆ. ಅದು ಕೂಡ ಪ್ರಮುಖವಾಗಿ ಕೇರಳದ CM ಒಂದು ಟ್ವೀಟ್ ಮಾಡಿದ ಬಳಿಕವೇ ಇದಕ್ಕೆ ಒಂದು ತಿರುವು ಕೂಡ ಪಡೆದುಕೊಂಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅವರು ಒಂದು ಟ್ವೀಟ್ ಕೂಡ ಮಾಡಿದ್ರು. ಇಲ್ಲಿ ಕೇವಲ ಅಲ್ಪಸಂಖ್ಯಾತರು ಇರುವಂತ ಜಾಗದಲ್ಲಿ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಸರ್ಕಾರ ಮಾಡಿದೆ ಅಂತ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಆದ್ರೆ ನಿಜಕ್ಕೂ ಇಲ್ಲಿ ಕೇವಲ ಅವರು ಮಾತ್ರ ವಾಸವಾಗಿದ್ರ, ಆದ್ರೆ ಬೇರೆಯವರು ವಾಸವಾಗಿದ್ರ ಇನ್ನೂ ಒಂದಿಷ್ಟು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಈಗ ಸ್ಥಳಕ್ಕೆ ಕೂಡ ಅಶ್ವವೇಗ ನ್ಯೂಸ್ ಬಂದಿದೆ. ಇಲ್ಲೇ ಇರ್ತಕ್ಕಂಥ ಒಂದಿಷ್ಟು ಸ್ಥಳೀಯರನ್ನ ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ತೆ ಸರ್, ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ರಿ, ಯಾವಾಗಿಂದ ಇದ್ರಿ, ನಿಮ್ಮ ಹಿನ್ನೆಲೆ ಏನು ಸರ್? ಸರ್ ನಾವು 29 ವರ್ಷ ಅಂದ್ರೆ ನಾವು ಇಲ್ಲಿ ಹುಟ್ಟಿ ಬೆಳಗಿರೋದು. ನಮ್ಮ ಫಸ್ಟ್ನೆಂಟು ನಮ್ಮ ಖಾದರ್ ಸಾಬ್ ಅಂತ ನಮ್ಮ ವಿಧಾನಸೌಧ ಮಾರ್ಕೆಟಿಂದ ಎಲ್ಲ ಮೀಟಿಂಗ್ ಮಾಡಿ ನಾವು ಹುಟ್ಟಿ ಬೆಳಗಿರೋದು ಇಲ್ಲೇ. ನಮ್ಮ ಭಿಕ್ಷೆ ಬಿಲ್ಕೊಂಡು 1 ರೂಪಾಯಿ ಜೀವ ಮಾಡ್ಕೊಂಡು ನಮ್ಮದು ಬೇಕಂದ್ರದು ನಾವು ಏನಿದ್ರು ಹಿಂದೂ ಇರಲಿ ಮುಸ್ಲಿಮ್ಸ್ ಇರಲಿ ಪಬು ಇರಲಿ ಯಾರನ್ನ ಇರಲಿ ನಮಗೆ ನೋಡಿ ನಮ್ಗೆ ಇಟ್ಕೆ ಫ್ಯಾಕ್ಟ್ರಿ ಕೋಗಿಲ್ ಲೇಔಟ್ ಯಲಹಂಕ ಭವಾನಿ ಕರ್ನಾಟಕ ಶಿವಾಜಿನಗರ ಇಲ್ಲಿಂದ ವಿಧಾನಸೌಧದಿಂದ ಹಿಡ್ಕೊಂಡು ನಮ್ಗೆ ಗೌರವ ಐತೆ. ನಮ್ಗೆ ಅಪ್ಲಿಕೇಶನ್ ಎಲ್ಲ ಐತೆ. ಯಾರೋ ಬಂದ್ಬಿಟ್ಟು ಇದು ಗುಜರಾತಿಂದ ಯಾರೋ ಬಂದ್ಬಿಟ್ಟು ಇಲ್ಲೇ ಜೋಪಡಿಗಳು ಮನೆಗಳು ಎಲ್ಲ ಕಟ್ಕೊಬಿಟ್ಟು ನಮ್ಮದು ಇದ್ದುದೆಷ್ಟು 250 ಮನೆ, ನಮ್ದು 250 ಮನೆನೇ ಇಲ್ದಿನಾಗ ಮಾಡಿಬಿಟ್ಟು ಎಲ್ಲ ಡಮಾಷನ್ ಮಾಡಿದ್ದಾರೆ. ನಮ್ದು ಅವಸರ ಹಿಡ್ಕೊಂಡು ವಾರು ಎಲ್ಲ ಹಿಂಗೆ ಹೇಳ್ತಾರೆ. ಬೆಲ್ಚೂಡಿ ಕೊಟ್ಟಕ್ಕೆ ಬಂದ್ರು ಇಸ್ಕೊತಾರೆ, ಊಟ ಕೊಟ್ಟಕ್ಕೆ ಬಂದರೂ ಇಸ್ಕೊತಾರೆ. ಏನಂದರೆ ಹೇಳ್ತಾರೆ ಸುಮ್ಮನೆ ಆಧಾರ್ ಕಾರ್ಡ್ ಇದು ಕಾರ್ಡ್ ಅಂತ ಹೇಳ್ತಾರೆ. ನಮಗೇನು ಇದು ಇಲ್ಲ. ಇವಾಗ ನಮ್ಮದು ಒಂದು ಜೀವ ಬರ್ಬೇಕು ತಾನೆ ಸರ್. ಇವಾಗಿಂದ ನಾವು ಹುಟ್ಟು ಬಲಗಿರೋದು ಊರು, ನಾವು ಕರ್ನಾಟಕದಿಂದ ನಾವು ಚಿಕ್ಕ ಮಕ್ಕಳಿಂದ ಇಲ್ಲಿರೋದು. ಏನೋ ಒಂದು ಸಮಸ್ಯೆ ಮಾಡಿ ಸರ್, ನಾವೇನು ಈ ತರ ಏನಿಲ್ಲ ಸರ್. ಇದ್ರ ಬಗ್ಗೆ ಏನಾದ್ರು ನಿಮ್ ಶಾಸಕರ ಹತ್ರ ಹೋಗಿ ಮಾತನಾಡಿದ್ರ? ಯಾರಿಗೆ ಸರ್ ನಾವು ಹೋಗಿ ವಿಧಾನಸೌಧದಿಂದಾನು ಇದ್ದಿದ್ವಿ. 3 ದಿನ ಇಲ್ಲಿ ಮಲ್ಕೊಂಡಿದ್ವಿ. ಮತ್ತೆ ಇಲ್ಲಿ ನಮ್ಗೆ ಪೇಪರು ಕೊಟ್ಟಿದ್ರು, ಎಲ್ಲ ಇತ್ತಿದ್ರು. ನೋಡಿ ನಮ್ದು ಹೆಣ್ಣು ಮಕ್ಕಳು ಇಲ್ಲಿ ನೋಡಿ ಸರ್, ಹೆಣ್ಣು ಮಕ್ಕಳು ಇದ್ರು. ಆಮೇಲೆ ನಮ್ದು ತಂಗಿರು ಅಕ್ಕರು ಅಮ್ಮರು ಎಲ್ಲ ನಾವು ಫಸ್ಟಿಂದ ನಾವು ಪಕ್ಕದ ಜನ ನಾವೇ ಇದ್ದಿದ್ದಿರೋದು. ನಾವು ಇವತ್ತೂ ನಾವು ಹೋಗಿದ್ದಿಲ್ಲ. ಯಾವುದು ನಮ್ಗೆ ಏನು ಗೊತ್ತಿಲ್ಲ ಸರ್. ನೀವೇನು ನಮ್ದು ಹೊಟ್ಟೆ ಐತಾ ನಮ್ಮ ಪಾಡ ಐತಾ ನಮ್ಗೆ ಅಷ್ಟೇ, ನಮ್ಗೆ ಬೇರೆದು ಏನು ಗೊತ್ತಿಲ್ಲ ಸರ್. ಕೊಟ್ರಿ ಅಂತ ಈಸ್ಕೊಂತಿರವ, ಇಲ್ಲ ಅಂದರೆ ಇಲ್ಲ. ದಾವತ್ಗಳು ಮಾಡ್ತಿರವ, ಹಿಂಗೆ ಹೋಗ್ತಿರವ, ಗ್ಯಾರ್ಮಿಗಳು ಹಬ್ಬಗಳು ಹುರುಸ್ಗಳು ಸಂದಲ್ಗಳು ಮಾಡ್ತೀವಿ ಅಷ್ಟೇ ನಮ್ಗೆ ಗೊತ್ತು. ನಮ್ಗೆ ಬೇರೆದು ನಮ್ಗೆ ರಾಜಕೀಯ ಅದು ಏನು ಗೊತ್ತಿಲ್ಲ. ಈಗ 1 ವಾರದಿಂದ ಎಲ್ಲಿ ಉಳ್ಕೊಂಡಿದ್ದೀರಾ? ಈಗೆಲ್ಲ ಹೊಡೆದಾಕಿದಾರಲ್ಲ ಸರ್. ಇಲ್ಲ ಸಲಿಗಳು ಊಟ ಇಲ್ಲ ಕೊಡ್ತಾ ಇದ್ದಾರೆ. ಊಟ ಇಸ್ಕೊಂಡ್ರೆ ಬೇರೆ ವಾರ ಬರ್ತಾ ಇದ್ದಾರೆ ತಗೊತಾ ಇದ್ದಾರೆ. ನಮ್ಗೆ ಏನಾಯ್ತಾ ಇಲ್ಲೇ ಹುಟ್ಟು ಬಂದು ಅವ್ರಿಗೆ ಇಲ್ಲೆಲ್ಲ ಸಿಗ್ತಾ ಇದೆ. ನಮ್ಮಂತ್ರ ಅವ್ರಿಗೆ ಪಕ್ಕದ ಜನಕ್ಕೆ ಏನು ಸಿಗ್ತಾ ಇಲ್ಲ. ನಮ್ಮ ಅವಸರನೇ ಹಿಂಗೆ ಆಗೈತೆ. ಇವಾಗ ನಮ್ಮ ಹೆಣ್ಣು ಮಕ್ಕಳು ಹಾಕೊಂಡು ಇಲ್ಲಿ ಸರ್ ಮಲ್ಕೋದು. ಇದಕ್ಕೇನಾದ್ರೂ ನೋಟಿಸ್ ಕೊಟ್ಟಿತ್ತ ಸರ್ಕಾರ ಈ ರೀತಿಯಾಗಿ ಮನೆ ಹೊಡಿತೀವಿ ಅಂತೆಲ್ಲ? ಇಲ್ಲ ಸರ್, ಹೇಳಿಲ್ಲ. ಹೆಣ್ಮಕ್ಳಿಗೆ ನಾವು ಇದ್ದಿದ್ದುವಾಗ ನನಗೆ ಸ್ವಲ್ಪ ಕೆಲಸ ಇದ್ದು ಆಂಧ್ರೆಗೆ. ನನ್ನ ಮಗುಗೆ ಆಕ್ಸಿಡೆಂಟ್ ಆಗಾಗ ನಾನು ಹೋಗಿದ್ದೆ ಬೆಂಗಳೂರು ಮೆಜೆಸ್ಟಿಕ್ಗೆ ಹೋಗಿದ್ರೆ, ಕೋರ್ಟ್ಗೆ ಹೋಗಿದ್ರೆ. ಮತ್ತೆ ನಾನು ಬಂದಮೇಲೆ ಏನೇ ಅಂದ್ರಂತೆ ಎಲ್ಲ ಹೆಣ್ಮಕ್ಳಿಗೆ ಗ್ಯಾಸ್ಗಳು ಆಚೆ ಮಡಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಡೆಮಾಲೇಷನ್ ಮಾಡಿಬಿಟ್ಟು ಹೇಳಿದ್ರು. ಇದೆಲ್ಲ ನಮ್ಮದೇ ಸರ್. ಇದು ಎಷ್ಟು ಲೇಔಟ ನಮ್ಮದು ಆಗಿದ್ದು. ಇದರಿಂದ ಕೆಲವೆಡೆಯಿಂದ ನಮ್ಮದು ಲೇಔಟ್ ಇಲ್ಲ. ಇದು ಏನಾಗೈತೆ ಏನಂತ ನಮಗೆ ಗೊತ್ತಿಲ್ಲ. ಇದು ನಮ್ಮ ತಾಯಿ ಚಿಕ್ಕಮ್ಮ. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾನು 35 ವರ್ಷದಿಂದ ಇಲ್ಲಿ ಇದ್ದೆ. 35 ವರ್ಷ. ಇದು ಹೊಡೆಯಕ್ಕೂ ಮುಂಚೆ ನಿಮ್ಗೆ ಏನಾದ್ರು ಹೇಳಿದ್ರಾ? ಯಾರು ಹೇಳಿಲ್ಲ ಸರ್, ಯಾರು ಹೇಳಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಪೆನ್ಗೊಂಡಾಗೆ ದೇವಸ್ಥಾನಕ್ಕೆ ಹೋಗಿದ್ದೆ. ನನ್ನ ಮನೆಲ್ಲ ಯಾರಿಲ್ಲ, ನಮ್ಮ ಮಕ್ಕಳು ನಾನು ಬಂದವರಕ್ಕೆ ಹೊಡೆದು ಬಿಟ್ಟಿದೆ. ನಂದು ಆಧಾರ್ ಕಾರ್ಡ್, ಒಂದು ಆಧಾರ್ ಕಾರ್ಡ್ ಐತೆ ನನ್ನ ಹತ್ರ. ಡಾಕ್ಯುಮೆಂಟ್
ಆಧಾರ್ ಕಾರ್ಡ್ ಐತೆ, ವೋಟರ್ ಐ ಡಿ ಹೋಯ್ತು, ರಾಷನ್ ಕಾರ್ಡು ಅದರಲ್ಲೇ ಹೋಯ್ತು. ಅದು ಸಿಲ್ಪ್ ಮಾತ್ರ ನನ್ನ ಹತ್ರ ಇಕ್ಕೊಂಡು ಹೋಗಿದೆ ನಾನು, ಅದು ಜಿರಾಕ್ಸ್ ಅದೈತೆ ಜಿರಾಕ್ಸ್. ಈಗ ಏನಂತಿದ್ದಾರೆ ಸರ್ಕಾರ ನಿಮಗೆಲ್ಲ ಹೊಸ ಮನೆ? ಸರ್ಕಾರ ನಂದು 35 ವರ್ಷದಿಂದ ಇಲ್ಲಿ ಇದೆ. ಅವ್ರು ಕೃಷ್ಣ ಬೈರಾಗೋಗಿ ನಾನು ಓಟ್ ಹಾಕಿದೆ 5 ವರ್ಷ. ನಮ್ಮ ಸಲ ನನಗೆ ಅವ್ರು ಕೊಡಬೇಕು, ನ್ಯಾಯ ಕೊಡಬೇಕು ನನಗೆ. ನಾನು ಎಲ್ಲಿ ಹೋಗ್ಬೇಕು, ಹೊಲ್ಟೋಗ್ಬೇಕಂತ ಎಲ್ಲಿ ಇದೆ ನನಗೆ ದಾರಿ ಅಂತ ಎಲ್ಲಿ ಹೋಗ್ಬೇಕು, ನಾನು ನನ್ಗೆ ದಾರಿ ತೋರಿಸ್ಬೇಕು ಅಷ್ಟೇ. ಇದ್ರ ವಿರುದ್ಧ ಏನಾದ್ರು ಪ್ರತಿಭಟನೆ ಮಾಡಿದ್ರಾ, ಪ್ರೊಟೆಸ್ಟ್ ಏನಾದ್ರು ಮಾಡಿದ್ರಾ? ಇಲ್ಲ, ನೀನು ಖಾಲಿ ಮಾಡ್ಬೇಕಂತ ಬರ್ತೈತೆ, ನಾನು ಖಾಲಿ ಮಾಡಲ್ಲ. ನನಗೆ ನ್ಯಾಯ ಚಿಕ್ಕವರೆಗೆ ನಾನು ಖಾಲಿ ಮಾಡಲ್ಲ. ನ್ಯಾಯ ಕೊಡ್ಬೇಕು. ನನ್ನ ಸಲ ನಾನು ಇಲ್ಲಿ ಮನೆ ನಾನು ಸಾಲೆ ತಗೊಂಡು ಮನೆ ಕಟ್ಟಿದ್ದೆ, ಸಾಲೆ ತಗೊಂಡು ಸಂಘ ಧನಲಕ್ಷ್ಮಿ ಸಂಘ, ಈಕೋಟ ಸಂಘ ಅದರೆಲ್ಲ ನಾನು ಸಾಲೆ ತಗೊಂಡು ಬಂದು ನಾನು ಮನೆ ಕಟ್ಟಿದ್ದೆ. ನನ್ನ ಮನೆ ಯಾವ ಥರ ಇದೆ ಆ ಥರ ನನಗೆ ಮನೆ ಕಟ್ಟಿಲ್ಲ ಅಂತಾನೆ ಬಿಡ, ನಂಗೆ ಸಾಲ ಕೊಡ್ತೀವಿ ಸಾಕು, ನಾನು ಕಟ್ಕೊತೀನಿ. ಹೇಳಕ್ ಬರಲ್ಲ. ಎಷ್ಟು ಜನ ಇದ್ರಿ ಇಲ್ಲಿ? ನಾವಿದೆಲ್ಲ ಸರ್ ಜನ ಇದ್ದೀವಿ, 35 ವರ್ಷದಿಂದ ಇಲ್ಲಿ ಇದ್ದೀವಿ ನಾವು. ನಮ್ಮ 35 ವರ್ಷದಿಂದ ಇಲ್ಲೇ ಇರೋದು ನಾವು. ನಮ್ಮ ಅಪ್ಪ ಅಮ್ಮಗೆ ಆಕ್ಸಿಡೆಂಟ್ಗಳು ಆಗಿದೆ. ನಾವು ಏನಂದ್ರೆ ಅವರು ಸಲ ನೋಟಿಸ್ ಏನು ಕೊಡಿಲ್ಲ, ಅವರು ನೋಟಿಸ್ ಮುಂಚೆ ಏನು ಹೇಳಿಲ್ಲ. ಸಡನ್ ಬಂದ್ಬಿಟ್ಟು ಸಿಲಿಂಡರ್ ಆಚೆ ತಗೊಂಡು ಅಂತ ಹೇಳಿದ್ದಾರೆ. ಮತ್ತೆ GC ಬಂದು ಡೈರೆಕ್ಟ್ ಹೊಡ್ಬಿಟ್ಟಿದೆ ಸರ್. ಅದಿಷ್ಟು. ಬೇರೆ ಏನು ಮನೆ ಹೊಸದ್ ಕಟ್ಕೊಡ್ತೀವಿ ಅಂತ ಏನು ಹೇಳಿಲ್ವಾ? ಈಗ ಇನ್ನು ಏನು ಹೇಳಿಲ್ಲ ಸರ್ ಅವರು, ಏನಿಲ್ಲ. ಅವರು ಮುಂಚೆ ಹೇಳಿದ್ದಾರೆ ಕೊಡ್ತಾನಂತ ಹೇಳಿದ್ದಾರೆ, ಅದು ಏನು ಗೊತ್ತಿಲ್ಲ ಸರ್. ಪ್ರೊಟೆಸ್ಟ್ ಏನಾದ್ರು ಮಾಡಿದ್ರಾ ನೀವು? ಇಲ್ಲ ಸರ್, ಮಾಡಿದೀವಿ. ಇನ್ನ ಮಾಡ್ತೀರಾ ಮತ್ತೆ ಏನಾದ್ರು? ಕೊಡ್ಲಿಲ್ಲ ಅಂದ್ರೆ ಮಾಡ್ತೀವಿ ಸರ್. ಮನೆ ಕೊಡ್ಲಿಲ್ಲ ಅಂದ್ರೆ ಮಾಡ್ತೀವಿ. ಮುಂದಿನ ದಿನದಲ್ಲಿ ಪ್ರೊಟೆಸ್ಟ್ ಹೌದು. ಈಗೆಲ್ಲ ಹೆಂಗ್ ವ್ಯವಸ್ಥೆ ನಿಮಗೆ ಇಲ್ಲಿ ಇರೋದಕ್ಕೆ? ಈಗ ಮನೆ ಎಲ್ಲ ಹೊಡೆದಾಕಿದಾರಲ್ಲ, ಇಲ್ಲ ಅದರಲ್ಲೇ ಮಲ್ಕೊಂಡು ಹಿಂಗೆ ಇದ್ರಲ್ಲೇ ಹೌದು ಕಷ್ಟ ಆಗ್ತಿದೆ ಈಗ. ಇದಕ್ಕೆ ಬೇರೆ ಬೇರೆಯವರು, ಕೇರಳ CM ಅವರೆಲ್ಲ ಕೂಡ ಇಲ್ಲಿ ಬಂದ್ಬಿಟ್ಟು ಕೇವಲ ಅಲ್ಪಸಂಖ್ಯಾತರಿದ್ರು, ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಮನೆ ಅಂತ ಹೇಳಿದ್ರು. ಬರೀ ನೀವು ಮಾತ್ರ ಇದ್ರ, ಬೇರೆಯವರು ಇದ್ರ ಇಲ್ಲಿ? ಇಲ್ಲ, ನಾವೇ ಇದ್ದೀವಿ, ಬೇರೆಯವರು ಯಾರಿಲ್ಲ. ಬೇರೆಯವ್ರು ಯಾರಿಲ್ಲ, ನೀವು ಮಾತ್ರ ಇದ್ರಿ. ಅವ್ರು ಯಾರು ಬೇರೆಯವರು ಬಂದು 1 ವರ್ಷ ಅವ್ರು ಬಂದು ಇಲ್ಲಿ 35 ವರ್ಷ ನಮ್ಮ ಮನೆ ಈ ತರ ಅಲ್ಲಿಂದ 35 ವರ್ಷ ನಂದು. ದರ್ವೇಶ್ ಫಕೀರ್ 35 ವರ್ಷದಿಂದ ಅಲ್ಲಿಂದ ಅದಾಯ್ತು ಅಲ್ಲ ಐತೆ ಏನ ಇಲ್ಲ ಅಲ್ಲಿಂದ ಫಕೀರ್ ಅಂತ ನಿಮಗೆಲ್ಲ ನಮ್ಮಲ್ಲ ಫಕೀರ್ ದರ್ವೇಶ್ ಫಕೀರ್ ಅವರು ಎಲ್ಲ ವಂಶಸ್ಥರು ಇಲ್ಲಿ 35 ಇಲ್ಲ ಐತೆ 35 ವರ್ಷದಿಂದ ಇಲ್ಲಿದೆ. ಅವ್ರು 1 ವರ್ಷ. ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಿದ್ದಾರೆ, ಯಾವುದೇ ಒಂದು ನೋಟಿಸ್ ಅನ್ನ ಕೊಡದೆ ದರ್ವೇಶ್ ಫಕೀರ್ ಅಂತವರು ನಾವು ಎಲ್ಲ ಒಂದು ಕುಟುಂಬಸ್ಥರು ಸುಮಾರು 35 ವರ್ಷದಿಂದ ಇಲ್ಲೇ ವಾಸವಿದ್ರಿ, ಯಾವುದೇ ಒಂದು ನೋಟಿಸ್ ಕೊಡ್ಲಿಲ್ಲ. ಏಕಾಏಕಿ ರಾತ್ರಿ ಬಂದು ಸಿಲಿಂಡರ್ ಗಳನ್ನ ಹೊರಗೆ ತೆಗ್ದಿಡಿ ಅಂತ ಹೇಳಿ JCPಯಲ್ಲಿ ಬಂದು ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗಿಲ್ಲೇನಾದ್ರೂ ಮನೆ ಕೊಡದೆ ಹೋದ್ರೆ ಅಥವಾ ಸಾಲ ಕೊಡದೆ ಹೋದ್ರೆ ಮತ್ತೆ ಇನ್ನು ಹೋರಾಟ ಮಾಡ್ತೀವಿ ಅಂತ ಇಲ್ಲೇ ಇರ್ತಕ್ಕಂಥ ಸ್ಥಳೀಯರು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.